ಅಲ್ಲ, ನಾನು ತನಿಷಾ ಆಸ್ ಎ ಫ್ರೆಂಡ್ ಐ ಲವ್ ಹರ್. ನಾನು ಫ್ರೆಂಡ್ಶಿಪ್ ನೋಡಿ, ಲವ್ ಅನ್ನೋದು ಬೇರೆ ಗಂಡು ಹೆಣ್ಣು ಗಂಡ ಹೆಂಡತಿ ಮಧ್ಯನೇ ಇರಲ್ಲ. ತಂದೆ ತಾಯಿ ಮೇಲೂ ಲವ್ ಇರುತ್ತೆ, ಫ್ರೆಂಡ್ಶಿಪ್ ಅಲ್ಲೂ ಲವ್ ಇರುತ್ತೆ, ಅಕ್ಕ ತಮ್ಮನ ಮೇಲೂ ಫ್ರೆಂಡ್ಶಿಪ್ ಇರುತ್ತೆ, ಮಕ್ಕಳ ಮೇಲೂ. ಇವಾಗ ಒಂದು ತಾಯಿ ಗಂಡನ್ನ ಇವ್ ಲವ್ ಅಂತ ಕೇಳ್ದ, ಗಂಡನ ಮೇಲೆ ಮಾತ್ರ ಲವ್ ಅಂತ ಹೇಳ್ತಾರ, ಮಕ್ಕಳ ಮೇಲೆ ಇರೋದು ಏನಂತಾರೆ? ಹಂಗೆ ಲವ್ ಅನ್ನೋ ಪದ, ಲವ್ ಅನ್ನೋದ್ರೆ ನಾನು ಕೆಲವ್ರ ಹತ್ರ ಹೇಳಿದೀನಿ, ಲವ್ ಮತ್ತೆ ಪ್ಯಾಷನ್ ಇವೆರಡನ್ನು ಒಂದಾಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ನಾವು. ಅಂತಂದ್ರೆ ಎದುರುಗಡೆ ಇರೋ ವ್ಯಕ್ತಿಗೆ ನಾವ್ ಎಷ್ಟು ಪ್ರೀತಿ ಮರ್ಯಾದೆಯಿಂದ ಮಾತಾಡಿಸ್ತೀರಿ, ಎಷ್ಟು ಗೌರವ ಕೊಡ್ತೀರಿ, ಎಷ್ಟು ಪ್ಯಾಷನ್ ಆಗಿರ್ತೀರಿ ಅನ್ನೋದ್ರನ್ನೇ ನಾನು ಹೇಳ್ತಾ ಇರೋದು. ಲವ್ ಅನ್ನೋದು ಎಲ್ಲಾ ಕ್ಷೇತ್ರಕ್ಕೂ ಅನ್ವಯಿಸುತ್ತೆ. ಇವತ್ತಿನ ಕಾಲಕ್ಕೆ ಪ್ರೀತಿ ಅಂದ್ರೆ ಎಲ್ಲರಿಗೂ ಒಂಥರ ನೆಗೆಟಿವ್ ಅಣ್ಣ, ಬಿಟ್ಟು ಹೋಗ್ಬಿಡ್ತಾರೆ. ಪ್ರೀತಿ ಅಂದ್ರೆ ಏನು? ಒಂದ್ ನಿಮಿಷ, ಅದನ್ನೇ ನಾನು ಹೇಳೋದು. ಅರ್ಥ ಮಾಡ್ಕೊಂಡಿರೋ ಹೋದ್ರೆ ನೀವು 1000 ಕೋಟಿ ಖರ್ಚು ಮಾಡಿ ಮದ್ವೆ ಮಾಡಿದ್ರು ಮಶಾಣನೇ ಅದು. ಮಶಾಣದಲ್ಲಿ ಹೋಗಿ ನೀವು ಅರ್ಥ ಮಾಡ್ಕೊಂಡು ತಾಲಿ ಕಟ್ಕೊಂಡ್ ಬಂದ್ಬಿಟ್ರೆ ಸ್ವರ್ಗನೇ ಅದು. ಕರೆಕ್ಟಾ? ನೀವ್ ಎಷ್ಟು ಖರ್ಚು ಮಾಡಿ ಮದ್ವೆ ಮಾಡಿದ್ರಿ ಅನ್ನೋದ್ರ ಮೇಲೆ ನಿಂತ್ಕೊಳಲ್ಲ ನಿಮ್ ಸಂಬಂಧ. ನೀವ್ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದ್ರ ಮೇಲೆ ನಿಂತ್ಕೊಂತೈತೆ. ಅಲ್ಲಿ ದೇವ್ಗಳಿರ್ತಾವೆ ಅಂತ ಹೇಳಿದ್ರು ನೀವಿಬ್ರು ಕರೆಕ್ಟ್ ಆಗಿದ್ಬಿಟ್ರೆ ಮಶಾಣದಲ್ಲಿ ಹೋಗಿ ಸಂಸಾರ ಮಾಡ್ಬೋದು, ಆಗಲ್ಲ. ಇಷ್ಟೇ ಇರೋದು. ಎಲ್ಲ ನಾವು ಕ್ರಿಯೇಟ್ ಮಾಡ್ಕೊಳೋದು, ಇನ್ನೇನಾಯ್ತಾ? ಅಣ್ಣ ಅದೇ ಇವತ್ತಿನ ಕಾಲದ ಪ್ರೀತಿ ಬಗ್ಗೆ ಅಲ್ಲ, ಇವತ್ತಿನ ಕಾಲದ ಪ್ರೀತಿ ನಾನು ಇಷ್ಟೇ ಹೇಳ್ತಾ ಇರೋದು. ನೀವು ಹೆಂಗ್ ನಡ್ಕೊಂತೀರಾ ಅನ್ನೋದ್ರ ಮೇಲೆ ಇರುತ್ತೆ. ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟೈತೆ, ಕೆಲವೊಬ್ರು, ಎಲ್ರು ಅಲ್ಲ, ಮಗಳು ಫೋನ್ ಹಾಕ್ತಾಳೆ ತಂದೆ ತಾಯಿ, ಅಪ್ಪ ಹಿಂಗೆ ಏನೋ ಇದು ಆಗೋಯ್ತು ಅಂದ್ರೆ, ಓಲೋ ಊಬರ್ ಬೇಗ ಬಂತ ಕಾರು ಅಂದ್ರೆ ಹೋಯ್ತು ಸಂಸಾರ. ಕೊಟ್ಟಿದ್ದೀರಿ ಕಷ್ಟನ ಸುಖನ, ಸಿವಿಯರ್ ಆಯ್ತಾ, ಕರಿ ಬರ್ತೀನಿ ನ್ಯಾಯ ಮಾಡೋಣ. ಅವ್ರದ್ದು